ಓಹೋ, ಗೇರ್ ಹಾಕದೇ ಇರೋದು, ಕಾಲು ಎತ್ತಾಕಿ ಹಿಂಗೆ ಅಷ್ಟೇ, ಹಂಗೆ ಹಂಗೆ. ಹಾಂ, ಚೂರು ಗಾಡಿ ವಾರ್ಮ್ ಅಪ್ ಮಾಡೋಣ. ನೋಡೋಣ. ಓಕೆ, ಜೈ ಬಜರಂಗಿ. ಹಾಂ ಹಾಂ, ಅದೇ ಅದೇ, ಹಾಂ ಹಾಂ ಅದೇ. ಓಕೆ ಓಕೆ, ನಡ್ರಿ ನಡ್ರಿ. ಹಾಂ, ಜೈ ಬಜರಂಗಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇವತ್ತು ನಾವು ಪಯಣ ಬೆಳೆಸ್ತಾ ಇದ್ದೀವಿ ಮತ್ತೆ ಚಿಕ್ಕಮಂಗ್ಳೂರು ಕಡೆಗೆ. ನೀವು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ಆ್ಯಕ್ಚುಲಿ ನಾನು ಲಾಸ್ಟ್ ಮಂತ್ ಕೂಡ ಹೋಗಿ ಬಂದಿದ್ದೆ. ಸೊ ಇವಾಗ ನಾನು ಹೋಗ್ತಾ ಇರೋದು ಗ್ರೂಪ್ ರೈಡ್ ಜೊತೆ. ಐ ಮೀನ್ ನಾನು ಮತ್ತು ನನ್ನ ಕಸಿನ್ನು ಮತ್ತು ಕಸಿನ್ ಫ್ರೆಂಡ್ಸು ತುಂಬ ಎಕ್ಸೈಟ್ ಆಗಿದ್ದೀನಿ. ಇವತ್ತಿನ ಜರ್ನಿ ಹೆಂಗಿರುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ನೋಡುವ. ವಾವ್, ನಾನಂತೂ ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದೀನಿ ಗೈಸ್. ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 2, 4, 6, 7 ಜನ ಇದ್ದೀವಿ. ಎಲ್ಲರೂ ಭಯ ಆದರೆ ಒಂದು 3 ಜನ ಹೊಸಬ್ರು ಕೂಡ ಬಂದಿದ್ದಾರೆ. ಇರಲಿ, ಪರಿಚಯ ಆಯಿತು. ಪೆಟ್ರೋಲು ಎಲ್ಲರೂ ಚಿಕನ್ ಕಟ್ಸ್ಕೊಳ್ಳೋಣ ಪೀಸ್ಬಿಡ್ಬೇಕು. ಪೌಡ್ರ್ ತಗೊಳ್ಳೋಣ. ಹಾಂ, ಬೇಯ್ಸೋಣ ಬ್ರೋ. ಹೋಮ್ ಸ್ಟೇ ಮಾಡಿದೀವಲ್ಲ, ಹಿಂದೆನೇ ರಿವರ್ ಬೆಡ್ ಐತೆ. ರಾತ್ರಿ ಪಕ್ಕ ಬೇಯಿಸ್ಬೇಕು. ಒಂದು ಕೋಳಿನ ಹಿಡ್ಕೊಂಡು ಹೋಗ್ಬಿಡೋಣ. ಹಾಂ, ಓಕೆ, ಡನ್. ಓಕೆ ಗಾಯ್ಸ್, ಚಲೋ ಗೈಸ್. ಸೊ ನಾವಿವಾಗ ಪ್ಯಾಲೇಜಿ ಟೋಲ್ ಬಿಟ್ಟು ಮುಂದೆ ಹೊಡ್ತಾ ಇದ್ದೀವಿ. ಸೊ ಅಲ್ಲಿ ಹೋಗ್ತಾ ಒಂದು ಸ್ವಲ್ಪ ಹಾಗೆ ಫ್ಯೂಯಲ್ ಹಾಕ್ಸ್ಕೊಂಡಂಗೆ ಹೋಗ್ಬೇಕು. ಫ್ಯೂಯಲ್ ಸ್ವಲ್ಪ ಕಮ್ಮಿ ಇದೆ. ಸೊ ಇವತ್ತಿನ ಐಟನರಿ ಬಂದ್ಬಿಟ್ಟು ನಾವು ಇವಾಗ ಹೊರಟಿರೋದು ಟೋಲಿಂದ ಆಯಿತು. ನೆಕ್ಸ್ಟ್ ಫ್ಯೂಯಲ್ ಹಾಕ್ಸ್ಕೊಂಡು ಅಲ್ಲಿಂದ ಡೈರೆಕ್ಟು ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ಪಿಟ್ ಸ್ಟಾಪ್ ಬಂದ್ಬಿಟ್ಟು ಕುಣಿಗಲ್ ಬೈಪಾಸ್ ಹತ್ರ. ಸೊ ಅಲ್ಲೊಬ್ರು ಜಾಯಿನ್ ಆಗ್ತಾ ಇದ್ದಾರೆ. ಸೊ ಇಲ್ಲಿಂದ ಇವಾಗ ಕರೆಕ್ಟಾಗಿ 7 ಜನ ಇದ್ದೀವಿ. ಅಲ್ಲೊಬ್ರು ಜಾಯ್ನ್ ಆಗ್ತಾರೆ. ಸೊ ಟೋಟಲ್ 8 ಜನ ಇವತ್ತಿಗೆ. ಒಳ್ಳೆ ಮಜಾ ಇರುತ್ತೆ. ಯಾಕೆಂದರೆ ಒಂದು 3-4 ಜನ ಹೊಸಬ್ರು ಕೂಡ ಇದ್ದಾರೆ, ನನಗೆ ಗೊತ್ತಿಲ್ಲದಿರೋ ಇರೋರು. ಬಟ್ ಅವ್ರ ಜೊತೆ ಟ್ರಿಪ್ಪು ಹೆಂಗಿರುತ್ತೆ ಏನು ಎತ್ತ ಅಂತ ಹೋಗಿದ್ದಾದ್ಮೇಲೆ ಗೊತ್ತಾಗುತ್ತೆ. ಬಟ್ ಒಳ್ಳೆ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ. ಸೊ ನಾನಂತೂ ಆಲ್ ಸೆಟ್ ಟು ಬಿ ಎಂಜಾಯ್ಡ್. ಲೆಟ್ಸ್ ಗೋ. ಸೊ ಗಾಯ್ಸ್, ಇಲ್ಲೊಬ್ರು ತುಮಕೂರಿಂದ ಒಬ್ಬರು ಫ್ರೆಂಡ್ ಹತ್ರ ಅಂತ ಹೇಳಿದ್ವಲ್ಲ, ಸೊ ಇವರೇ. ಸೊ ಇವ್ರು ಕಾರಲ್ಲಿ ಬಂದಿದ್ದಾರೆ ಆ್ಯಕ್ಚುಲಿ. ಹಾಯ್ ಬ್ರೋ, ಮಂಜುನಾಥ್ ಅಂತ. ನಂದು ತುಮಕೂರೇ, ಯಾಂಡ್ ಪೋಸ್ಟ್ ಹತ್ರ, ಯಲ್ಲಾಪುರ, ಕುಳೂರು. ಅವ್ರನ್ನ ಕರ್ಕೊಂಬರ್ತೀನಿ. ಅವ್ರು ಬ್ರೇಕ್ ಡೌನ್ ಆಗೈತೆ ಗಾಡಿ. ಯಾರ್ದು? ಶೇಷ ಅವ್ರದ್ದು. 50 ಕಿಲೋಮೀಟರ್ ಹಿಂದೆನೇ ಬ್ರೇಕ್ ಡೌನ್ ಆಗಿದೆ. ಹಗ್ಗಳ ಏನಾಯ್ತು ಗೊತ್ತಿಲ್ಲ. ಅದು ಸ್ಪಾರ್ಕ್ ಪ್ಲಗ್ ಏನೋ ಪ್ರಾಬ್ಲಮ್ ಆಯ್ತು ಅಂತ. ಓ ಶೆಟ್. ಹೋಗ್ಬಿಟ್ಟು ಬರ್ತೀನಿ. ಅವ್ರು ಆಲ್ರೆಡಿ ಬರ್ತಾವ್ರೆ. ಹಾಂ ವಾಪಸ್ ಹೋಗೋನೆ. ಹಾಂ, ಅವರು 3 ಜನ ಬರ್ತಾವ್ರೆ. ಹಾಂ, 3 ಜನ ಅಲ್ಲಿಂದ ಬರೋಕ್ಕಾಗಲ್ಲ. ಸರಿ ಸರಿ, ಹೋಗಿ ಬನ್ನಿ ಹಂಗಿದ್ರೆ. ಇಲ್ಲೇ ಇದೆ, ವೆಯ್ಟ್ ಮಾಡಿ. ಹಾಂ ಸರಿ ಸರಿ, ಇಲ್ಲೇ ಇರ್ತೀವಿ, ಹೋಗಿ ಬನ್ನಿ. ಬೈಕಲ್ಲಿ ಇದ್ದಿದ್ದು ಲಗೇಜ್ನೆಲ್ಲ ತೆಗೆದು ಕಾರ್ಗೆ ನಾನು ಟಾಪ್ ಹಾಕ್ಸಲ್ಲ, ಕಾರ್ ಒಳಗಡೆ ಇಟ್ಟು. ಸೊ ಇವಾಗ ಬೈಕ್ ಫುಲ್ಲು ಫ್ರೀ ಇದೆ. ಸೊ ಮುಂದೆ ಇಲ್ಲಿ ಕಸಿನು ಮತ್ತು ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾವ್ರೆ.
ಅವ್ರು ಆಲ್ರೆಡಿ ಅವ್ರು ಚೆಚ್ಕೊಂಬಂದ್ಬಿಟ್ಟಾರಪ್ಪ ಗಾಡಿನ. ಇಲ್ಲೇ ನಿಂತಿದ್ದಾರೆ. ಮಳೆ ಇವಾಗ ತಾನೇ ಉಯ್ದು ನಿಂತೋಗಿದೆ ಅಂತ ಫೀಲ್ ಆಗ್ತಾ ಇದೆ. ಅದಕ್ಕೆ ರೋಡೆಲ್ಲ ಸ್ವಲ್ಪ ಇನ್ನೂ ನೆಂದಿದೆ. ಇನ್ನು ಚಿಕ್ಕಮಂಗ್ಳೂರು ಹೋದಲ್ಲಿ ಇನ್ನೂ ಅಲ್ಲಿನ ವೆದರ್ ಹೆಂಗಿರುತ್ತೋ ಗೊತ್ತಿಲ್ಲ. ಸಕಲೇಶ್ಪುರ ರೀಚ್ ಆಗ್ತಿದ್ದಂಗೆ ನಮಗೆ ಆ ಚಿಕ್ಕಮಂಗ್ಳೂರು ಮಾನ್ಸೂನ್ ವೈಬ್ ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಮಾನ್ಸೂನ್ ವೈಬ್ನ ನಾವು ಅನುಭವಿಸ್ಬೇಕು ಅಂತಲೇ ಬಂದಿರೋದು. ಖಂಡಿತ ನಿಮಗೆ ಒಳ್ಳೊಳ್ಳೆ ವ್ಯೂನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿರಿಸಿ ಅವೇ ಟೋಲ್ ಹತ್ರ ಇದ್ದೀವಿ. ಸೊ ಆಲ್ಮೋಸ್ಟ್ ಓಕೆ. ಅವರು ಕೂಡ ಬಂದವ್ರೆ ಕಾರಲ್ಲಿ. ಇನ್ನೊಬ್ಬರು ಬರ್ಬೇಕಿಂದೆ. ಅವರು ಬಂದರು. ಓಹೋ, ಎಲ್ಲ ಇಲ್ಲೇ ಇದ್ದೀವಲ್ಲ ಗುರು. ಓಕೆ ಓಕೆ. ಕ್ಯಾಮ್ರಾ ಆಮೇಲಿದೆ, ಒಂದು ಹಾಯ್ ಮಾಡಿ. ಹೋಗೋಣ. ಇಲ್ಲೇ ಹೋಗ್ತಾ ಇದ್ರಲ್ಲ ಲೈನಪ್ ಆಗಿ. ಕರೆಕ್ಟ್ ಕರೆಕ್ಟ್. ಅದೇ ಕರೆಕ್ಟ್ ಅದು. ನಾನು ಲಾಸ್ಟ್ ಟೈಮ್ ಬಂದಾಗ ಸೇಮ್ ರೋಡ್. ಬ್ರೋ ಒಂದು ನಿಮಿಷ. ದೇವ್ರ ಮನೆ ಎಲ್ಲಿ ಗೊತ್ತಾ? ಅಲ್ಲಿ ಹಿಂದೆ ಹೋಗಿ ರೈಟ್ ತಗೋಬೇಕು ನಾವಲ್ಲಿ. ಹಾಂ, ರೈಟ್ ತಗೋಬೇಕು. ಅಲ್ಲಿ ಹಿಂದೆ ಹೋಗಿ ಅಲ್ಲಿ ರೈಟ್ ತಗೊಂಡ್ರೆ ಸೀದಾ ದೇವ್ರ ಮನೆ. ಇವಾಗ ರೈಟ್ ತಗೋಬೇಕಲ್ಲಿ. ಓಕೆ ಓಕೆ. ಯಾವುದೋ ಒಂದು ಇನ್ನೊಂದು ಟೆಂಪಲ್ ಐತಂತೆ, ಒಂದು ವಿಸಿಟ್ ಹಾಕೊಂಬರ ನಡ್ರಿ.
ಇದೇನಿದು? ಅಲ್ಲ ಬಳ್ಳಿ ನೋಡಿ ಹೆಂಗ್ ಬೆಳೆದಿದೆ, ಆಲ್ಮರದ ಬಳ್ಳಿ ನೋಡಿ ಹೆಂಗ್ ಬೆಳೆದಿದೆ ಅದ್ರ ಮೇಲೆ. ಅದೇನೆ ಯಾವ್ದು ಮೈಸೂರು ತಿರ್ಬೇಕಿದು, ಮೈಸೂರಿಂದ ತರ್ಸವ್ರೆ. ಬ್ರೋ ಗಂಟೆ ಬರ್ಸಿ ನೋಡಲ್ಲ ಬ್ರೋ, ಗಂಟೆ ಬರ್ಸಿ ತರ್ಬೇಕಲ್ಲ. ನಾನು ಬರೋದು ಹೋಗಿ ಬನ್ನಿ ಒಳ್ಳೇದು ಬ್ರೋ. ಹಂಗೆ ನಂಗೂ ಬೇಡ್ಕೊಂಬನ್ನಿ ಒಳಗಡೆ, ಫ್ಯೂಸ್ ಬಿಸಕ್ಕಾಗಲ್ಲ. ಸುಮ್ಮನೆ ಯಾರು ಮತ್ತೆ ಸಾಗಲ್ಲ, ಗಾಳಿ ದೇವ್ರ ಮನಸ್ಸಲ್ಲಿದೆ. ಒಳಗಡೆ ಜ್ಯೂಸ್ ಇಳಿತಾವೆ. ಹಾ ಕೊಡಿ ಫುಲ್ಲು ವಿಡಿಯೋ ಫುಲ್ ನಾನು ಹೊರಗಡೆ ಪಟ್ಟಂತ ಹಾಕಿ ಜುಪ್ ಹಾಕಿ ಮೊಬೈಲ್ ಹಿಡಿ. ಇನ್ನು ಮೇಲ್ಗಡೆ ಇದೆ, ಅಲ್ಲೋದ್ರು ಅಲ್ಲಿ ದೇವರ ಮನೆ. ಅಯ್ಯೋ ಈಗ ಸರಿಯಾಗಿ ಬಂತು, ಸಕ್ಕದು ಇದು. ವಾ ಹೆಂಗ್ ವ್ಯೂ ನೋಡ್ರು. ಇವಾಗ್ಲೂ ಬೇಡ ಅಂತಿದ್ಯಾ? ಪಕ್ಕ ಹಾಕ್ತೀನಿ ಬ್ರೋ, ಪಕ್ಕ ಹಾಕ್ತೀನಿ ಯೂಟ್ಯೂಬ್ಗೆ. ಏನ್ ಗುರು ಇದು, ರೋಡ್ ಹಿಂಗೈತೆ. ವಾವ್, ಎಂತ ಅದ್ಭುತವಾದ ವ್ಯೂ ಅಂದ್ರೆ ಇಲ್ಲಿಂದ ಸ್ನೇಹಿತರೆ. ನಿಜವಾಗ್ಲೂ ನೀವು ದೇವ್ರ ಮನೆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ನೀವೇನಾದರೂ ಮೈದಾಡಿ ಕಲಸ ಕಡೆ ಏನಾದ್ರು ಹೋಗ್ತೀವಿ ಅಂದರೆ ಇದೇ ರೋಡಿಗೆ ಹೋಗಬೇಕು. ಬಟ್ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿ ಸಿಕ್ಕಾಪಟ್ಟೆ ಎಲಿವೇಶನ್ ಇದೆ, ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಗಾಡಿನ. ಇಲ್ಲಿ ಮಾತ್ರ
ನವೀನ್ ಇದೇ ಮೂಡಿಗೆರೆ. ಸೊ ಇವಾಗ ಮೂಡಿಗೆರೆಯಿಂದ ಹಂಗೆ ಕಳಸ ಕಡೆ ನಮ್ಮ ರೈಡು. ಬಿಡಿ ನಮ್ಗೊಂಚೂರು ಸೈಡು. ಬ್ರೋ ಮಳೆ ಇವಾಗ ಪಕ್ಕ ಶುರು ಆಗುತ್ತೆ ಇವಾಗ. ಓಕೆ ಲೆಟ್ಸ್ ಗೋ. ಸ್ನೇಹಿತರೆ, ಇಲ್ಲಿಂದ ಕಳಸ ಹೊರನಾಡು ನೋಡಿ. ಕಳಸ ಇನ್ನೂ 42 ಕಿಲೋಮೀಟರ್ ಇದೆ, ಹೊರನಾಡು 48. ಸೊ ಲೆಟ್ಸ್ ಗೋ. ಮಳೆ ಅಂತೂ ಸಖತ್ತಾಗಿ ಹೊಡಿತಾರೆ. ಯಾವ ರೇಂಜ್ಗೆ ಅಂದರೆ ಆ್ಯಕ್ಚುಯಲ್ ಮಾನ್ಸೂನ್ ರೈಡ್ ಅಂದರೆ ಇದು. ಮಳೆ ಎಷ್ಟೇ ಜೋರಾಗಿ ಹೋಗಲಿ, ಎಷ್ಟೇ ನಿಧಾನ ಹೋಗಲಿ, ಒಂದು ರೈನ್ ಜಾಕೆಟ್ ಹಾಕೊಂಡು ನಿಮ್ಮ ಹತ್ರ ಇರೋ ಅಡ್ವೆಂಚರ್ ಬೈಕ್ ತೊಗೊಂಡು ಆ ಮಳೆಯಲ್ಲಿ, ಆ ರೋಡಲ್ಲಿ, ನೆನೆದಿರೋ ರೋಡಲ್ಲಿ ರೈಡ್ ಮಾಡ್ತಾ ಆ ಫೀಲ್ನ ಅನುಭವಿಸೋದಿದೆಯಲ್ಲ, ಅದಕ್ಕೆ ಎಷ್ಟು ಬೆಲೆನೂ ಕಟ್ಟೋಕ್ಕಾಗಲ್ಲ. ಸೊ ಅಷ್ಟು ಸಕ್ಕರ ಇದೆ. ಆ ಮಾಡೋ ಫೀಲಿಂಗ್ ಮಾತ್ರ ನಾವು ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ, ಹಂಗಿರುತ್ತೆ. ಅದರಲ್ಲೂ ಈ ವೆಸ್ಟರ್ನ್ ಘಾಟ್ಸ್ ಅಂದರೆ ಮಲೆನಾಡು ಕಡೆ ಇನ್ನೂ ಎಂಥ ಅದ್ಭುತವಾದ ನಯನ ಮನೋಹರಕರವಾದ ದೃಶ್ಯ ಅಂದರೆ, ಅಣ್ಣ ಸೈಡಿಗೆ ಬಾರಣ್ಣ, ಗುರ್ತಿಲ್ಲಣ್ಣ. ಆದರೆ ಮಳೆ ಬಂದಾಗ ರೋಡಲ್ಲಿ ಸ್ವಲ್ಪ ಕರ್ವಲ್ಲಿ ಹುಷಾರ ಕೊಟ್ಬಿಟ್ರು. ಏನಕ್ಕೆ ಅಂದರೆ ಈ ಸ್ವಲ್ಪ ಮಣ್ಣೆಲ್ಲ ರೋಡಿಗೆ ಬಂದಿರುತ್ತೆ. ನೀವು ಕರ್ವಲ್ಲಿ ಸ್ವಲ್ಪ ಬೆಂಡ್ ಮಾಡಿ ಹಿಂಗೆ ಟರ್ನ್ ಮಾಡಬೇಕಾದ್ರೆ ಸ್ಕಿಡ್ಡಾಗೋ ಚಾನ್ಸಸ್ ತುಂಬ ಇರುತ್ತೆ. ಹಂಗಾಗಿ ಸ್ವಲ್ಪ ಫ್ರಂಟ್ ಬ್ರೇಕ್ನ ಅವಾಯ್ಡ್ ಮಾಡಿ ಗಾಡಿನ ಸ್ಲೋ ಮಾಡ್ಕೊಂಡು ಆರಾಮಾಗಿ ಹಂಗೆ ಸ್ಲೈಡಾಗಿ ಹೋಗಿ. ಮಲ್ನಾಡು ಗಿಡ್ಡ ನೋಡಿ ಹೆಂಗಿದಾವೆ. ಓಹೋ ಮಲ್ನಾಡು ಗಿಡ್ಡ. ಏನು ಈಗ ಇಲ್ಲಿಂದ ಚಿಕ್ಕ ಮಕ್ಕಳು. ಸ್ನೇಹಿತರೆ, ಫೈನಲಿ ನಾವು ಕಳಸ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನಮ್ಮ ಹೋಮ್ ಸ್ಟೇ ಬಂದ್ಬಿಟ್ಟು ಅರೌಂಡ್ 1/2 ಕಿಲೋಮೀಟ್ರ್ ಇದೆ. ನಾಗಸಿರಿ ಹೋಮ್ ಸ್ಟೇ. ಇನ್ನು ಬನ್ನಿ.